ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿ ಸಮೀಕ್ಷೆಗೆ ಸರ್ಕಾರ ಕೊಟ್ಟಿರುವ ಡೆಡ್ಲೈನ್ ಪ್ರಕಾರ ಇವತ್ತು ಗಣತಿ ಪೂರ್ಣಗೊಳ್ಳಬೇಕಿತ್ತು. ಆದರೆ ಸಮೀಕ್ಷೆ ಮುಗಿಯೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಶಿಕ್ಷಣ ಇಲಾಖೆ ಆದೇಶವೊಂದನ್ನು ಹೊರಡಿಸಿದೆ. ಸಮೀಕ್ಷೆಯಲ್ಲಿರೋ ಶಿಕ್ಷಕರಿಗೆ ತರಗತಿ ಪ್ಲಸ್ ಗಣತಿಯ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತೆ ಸೂಚನೆ ನೀಡಿದೆ. ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆ ನಡೀತಿದೆ. ಸಮೀಕ್ಷೆ ಘೋಷಣೆಯಾದ ದಿನವೇ ರಾಜ್ಯ ಸರ್ಕಾರ ಆಯೋಗಕ್ಕೆ ಗಡುವು ಕೊಟ್ಟಿತ್ತು. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸೂಚಿಸಿತ್ತು. ಈ ಪ್ರಕಾರ ಇವತ್ತು ಗಣತಿಗೆ ಕೊನೆಯ ದಿನ. ಆದರೆ ಈವರೆಗೂ ಸಮೀಕ್ಷೆ ಮಾತ್ರ ಪೂರ್ಣಗೊಂಡಿಲ್ಲ. ಜಾತಿ ಸಮೀಕ್ಷೆಗೆ ನೀಡಿದ್ದ ಗಡುವು ವಿಸ್ತರಣೆ. ಶಿಕ್ಷಕರ ಶಾಲಾ ಅವಧಿ ಬದಲಿಸಿದ ಇಲಾಖೆ. ಸಮೀಕ್ಷೆಗೆ ಕೊಟ್ಟ ಗಡುವೇನೋ ಮುಗಿದಿದೆ. ಈ ಹೊತ್ತಲ್ಲೇ ಶಾಲೆಗಳಿಗೆ ಕೊಟ್ಟಿದ್ದ ದಸರಾ ರಜೆನೂ ಮುಗಿತಾ ಬಂದಿದೆ. ಶಿಕ್ಷಕರು ಶಾಲೆಗಳಿಗೆ ಹೋಗಬೇಕಿದೆ. ಆದರೆ ಸಮೀಕ್ಷೆ ಮಾತ್ರ ಇನ್ನೂ ಪೂರ್ಣಗೊಂಡಿಲ್ಲ. ಹೀಗಾಗಿ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಹಿಂದುಳಿದ ವರ್ಗಗಳ ಆಯೋಗದವರು ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಶಾಲೆಗಳಿಗೆ ಹೋಗಬೇಕಿದ್ದ ಶಿಕ್ಷಕರ ಶಾಲಾ ಅವಧಿಯನ್ನೇ ಬದಲಾವಣೆ ಮಾಡಿದೆ. ಜೊತೆಗೆ ಜಾತಿ ಗಣತಿಗೆ ನೀಡಿದ್ದ ಗಡುವು ವಿಸ್ತರಣೆಯಾಗಿದೆ. ಹಾಗಿದ್ರೆ ಶಿಕ್ಷಕರ ಶಾಲಾ ಅವಧಿಯಲ್ಲಾದ ಬದಲಾವಣೆಗಳೇನು ತೋರಿಸ್ತೀವಿ ನೋಡಿ. ಶಿಕ್ಷಣ ಇಲಾಖೆ ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಅವಧಿ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಗಣತಿಗೆ ನಿಯೋಜನೆಯಾಗಿರೋ ಶಿಕ್ಷಕರು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಮಧ್ಯಾಹ್ನ 1 ಗಂಟೆ ಬಳಿಕ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಬೇಕು. ಹೀಗಾಗಿ ಸರ್ಕಾರ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಅರ್ಧ ದಿನ ಅಷ್ಟೇ ಶಾಲೆ ಇರಲಿದೆ. ಹಾಗಿದ್ರೆ ಎಲ್ಲಿವರೆಗೂ ಸಮೀಕ್ಷೆ ವಿಸ್ತರಣೆ ಅಂತ ನೋಡೋದಾದ್ರೆ, ಅಕ್ಟೋಬರ್ 12ರವರೆಗೆ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಲು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಆದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಶಿಕ್ಷಕರು ಅಕ್ಟೋಬರ್ 24ರವರೆಗೆ ಸಮೀಕ್ಷೆ ಮಾಡಬೇಕಿದೆ. ಬೆಂಗಳೂರು ಹೊರತುಪಡಿಸಿ ಉಳಿದೆಲ್ಲಾ ಕಡೆ ಇದೇ ತಿಂಗಳು 12ರವರೆಗೆ ಸಮೀಕ್ಷೆ ನಡೆಯಲಿದೆ. ಅಕ್ಟೋಬರ್ 8ರಿಂದ ಶಾಲೆಗಳ ಸಮಯದಲ್ಲಿ ಈ ಬದಲಾವಣೆಯಾಗಲಿದೆ. ಹಾಗಿದ್ರೆ ನಿನ್ನೆವರೆಗೂ ಎಷ್ಟು ಸಮೀಕ್ಷೆ ಆಗಿದೆ ಅಂತ ತೋರಿಸ್ತೀವಿ ನೋಡಿ. ಸಮೀಕ್ಷೆಗೆ 1,43,77,978 ಮನೆಗಳ ಗುರಿ ಹೊಂದಲಾಗಿದೆ. ಈ ಪೈಕಿ 1,15,56,752 ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ. ಇನ್ನು 28,21,226 ಮನೆಗಳಲ್ಲಿ ಸರ್ವೆ ಕಾರ್ಯ ಆಗಬೇಕಿದೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ. ಬೆಂಗಳೂರಿನಲ್ಲಿ 39,82,335 ಮನೆಗಳನ್ನು ನಿಗದಿಪಡಿಸಲಾಗಿತ್ತು. ಆದರೆ 2,60,900 ಮನೆಗಳಷ್ಟೇ ಪೂರ್ಣಗೊಂಡಿವೆ. ಇನ್ನು 37,21,435 ಮನೆಗಳಲ್ಲಿ ದತ್ತಾಂಶ ಕಲೆ ಹಾಕಬೇಕಿದೆ. ಸಮೀಕ್ಷೆಗೆ ಕೊಟ್ಟಿದ್ದ ಡೆಡ್ಲೈನ್ ಮುಗಿದಿದೆ. ಶಾಲೆಗೆ ಹೋಗಬೇಕಿದ್ದ ಶಿಕ್ಷಕರು ಮಧ್ಯಾಹ್ನದವರೆಗೂ ಶಾಲೆ, ಬಳಿಕ ಸಮೀಕ್ಷೆಗೆ ತೆರಳಬೇಕಾದ ಸ್ಥಿತಿ ಬಂದಿದೆ. ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.